ಮಡಿಕೇರಿಯಲ್ಲಿ ಅಪ್ರಾಪ್ತ ಬಾಲಕಿಯ ತಲೆ ಕಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ನಂತರ ಇವತ್ತು ಆಕೆಯ ತಲೆಯ ಭಾಗ ಅಂದರೆ ರುಂಡ ಪತ್ತೆಯಾಗಿದೆ. ಮಡಿಕೇರಿಯಲ್ಲಿ ಬಾಲಕಿಯ ತಲೆ ಕಡಿದ ಪ್ರಕರಣ 2 ದಿನಗಳಾಯಿತು. 2 ದಿನಗಳ ಬಳಿಕ ಇವತ್ತು ಬಾಲಕಿ ಮೀನಾಳ ರುಂಡ ಭಾಗ ಪತ್ತೆಯಾಗಿದೆ. ಹತ್ಯೆ ನಡೆದ ಅನತಿ ದೂರದಲ್ಲೇ ಬಾಲಕಿಯ ತಲೆ ಪತ್ತೆಯಾಗಿದೆ. ಬಾಲಕಿಯ ರುಂಡವನ್ನು ಮರದ ಮೇಲೆ ಇರಿಸಿದಂತೆ ಆರೋಪಿ ಅಂದರೆ ಆಕೆಯನ್ನು ತಲೆ ಕಡಿದು ಆ ತಲೆ ಭಾಗವನ್ನು ತಗೊಂಡೋಗಿ ಮರದ ಮೇಲೆ ಇಟ್ಟಿದ್ದಾಯಿತ. ಯಾವಾಗ ಆತ ಲಾಕ್ ಆಗ್ತಾನೆ ಅದಾದ ನಂತರ ಅವನನ್ನೇ ಸ್ಪಾಟ್ಗೆ ಕರ್ಕೊಂಡು ಬಂದಾಗ ತೋರಿಸಿದ್ದಾನೆ. ಸೊ ಈಗ ಸದ್ಯಕ್ಕೆ ಬಾಲಕಿ ಮೀನಾಳ ತಲೆಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಕೂಡ ಹೌದು. ನಾಳೆ ದಿನ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಏನೇನು ರಿಕವರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಬೇಕಾದ್ರೆ ಇದೆಲ್ಲವನ್ನು ತೋರಿಸ್ಬೇಕಾಗತ್ತೆ. ಬಾಡಿ ಪೋಸ್ಟ್ಮಾರ್ಟಮ್ ಆಗಿ ಅದಾದ ನಂತರ ಆ ದೇಹವನ್ನು ಸಂಬಂಧಿಕರ ಹಸ್ತಾಂತರ ಮಾಡಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಮಾಡ್ತಾರೆ. ಬಟ್ ಇದೊಂದು ಚಾಲೆಂಜ್ ಆಗಿತ್ತು. ನಿನ್ನೆ ಆತ ವಶಕ್ಕೆ ಸಿಗೋಕ್ಕೂ ಮೊದಲು ಸಾಕಷ್ಟು ಹುಡುಕಾಟ ನಡೆಸಿದ್ರು ಪೊಲೀಸರು ಆ ರುಂಡ ಎಲ್ಲಿದೆ ಅಂತಂದ್ಬಿಟ್ಟು. ಬಟ್ ಸಿಕ್ಕಿರಲಿಲ್ಲ. ಯಾವಾಗ ಆರೋಪಿ ಪ್ರಕಾಶ್ ಸಿಕ್ಕದ, ಯಾವಾಗ ಅವನನ್ನು ಘಟನಾ ಸ್ಥಳಕ್ಕೆ ಅಂದರೆ ಎಲ್ಲಿ ಅವನು ಕೊಲೆ ಮಾಡಿದ್ದ ಅಲ್ಲಿ ಕರ್ಕೊಂಡು ಬಂದರು, ಆಗ ಆತ ರುಂಡವನ್ನು ಎಲ್ಲಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಹೆಚ್ಚು ಕಡಿಮೆ ಮಾನಸಿಕ ಅಸ್ವಸ್ಥತೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಆತ, ಬೇರೆ ಇನ್ನೇನೂ ಅಲ್ಲ. ಅಂಥ ವೈಷಮ್ಯ, ಅಂಥ ದ್ವೇಷ ಹುಡುಗಿ ಮೇಲೆ ಏನೂ ಇಲ್ಲ. ಮದುವೆ 2 ವರ್ಷ ಆದಮೇಲೆ ಮಾಡಿಕೊಡ್ತೀವಪ್ಪ ಅಂತ ಹೇಳಿದ್ದಾರೆ. ಅಷ್ಟೇ ಅವ್ರು ಹೇಳಿರೋದು. ಯಾಕೆ ಅಂತಂದರೆ ಆಕೆ ಇನ್ನೂ ಅಪ್ರಾಪ್ತೆ, ಈಗ SSLC ಮುಗಿಸಿದಾಳೆ, 16 ವರ್ಷ. ಕಾನೂನು ಪ್ರಕಾರ ಮದುವೆ ಮಾಡಬಾರ್ದು, 18 ಆಗ್ಲಪ್ಪ ಮಾಡಿಕೊಡ್ತೀವಿ ಅಂತ. ಅಷ್ಟೊಂದು ಆಕೆಯನ್ನು ಇಷ್ಟಪಡೋನಾಗಿದ್ದರೆ 2 ವರ್ಷ ಕಾಯಬೇಕಾಗಿತ್ತು ಇವನು. ಸಿಕ್ಕಿರಲಿಲ್ಲ ಬಾಲಕಿಯ ರುಂಡ. ಪೊಲೀಸರು ಹುಡುಕಾಡಿದ್ದ ಸ್ಥಳದಲ್ಲೇ ಇತ್ತು, ಮರದ ಮೇಲೆ ಇತ್ತಂತೆ ಬಾಲಕಿ ತಲೆ. ಅವ್ರಿಗೆ ಹೆಂಗೆ ಕನ್ಸು ಬಿದ್ದಿರುತ್ತಾ ಮರದ ಮೇಲೆ ಇಟ್ಟಿರ್ತಾನೆ ಅಂತ. ಕೆಳಗಡೆ ಎಲ್ಲ ಹುಡುಕಾಡಿದ್ದಾರೆ, ಹೋಗಿದ್ದಾರೆ. ಮರದ ಮೇಲೆ ರುಂಡವನ್ನು ಇರಿಸಿ ಕಾಡಿನಲ್ಲೇ ಅವಿತುಕೊಂಡಿದ್ದಂತೆ ಅವನು. ಹೊರಗೂ ಬಂದಿಲ್ಲ, ಗೊತ್ತು ಅವನಿಗೆ ಅರೆಸ್ಟ್ ಮಾಡ್ತಾರೆ ಅಂತ. ಕಾಡಿನಲ್ಲಿ ಅವಿತು ಕೂತಿದ್ದ ಹಂತಕನನ್ನು ಕೊನೆಗೂ ಕೂಡ ಪೊಲೀಸರು ಬಂಧಿಸಿದ್ರು. ಬಂಧಿಸಿದ ಮೇಲೆ ಅವನನ್ನು ಸ್ಪಾಟಿಗೆ ಕರ್ಕೊಂಡು ಬಂದಾಗ ಆ ರುಂಡ ಎಲ್ಲಿಟ್ಟಿದ್ದೀನಿ ಅಂತ ಅವನು ತೋರಿಸಿದ್ದಾನೆ. ಸದ್ಯ ಬಾಲಕಿಯ ಮನೆಯ ಬಳಿಗೆ ಮಹಜರಿಗೆ ಅಂತ ಈಗ ಪೊಲೀಸರು ಆರೋಪಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸ್ಪಾಟ್ ಮಹಜರೆಲ್ಲ ಆದಮೇಲೆ ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆಗಳನ್ನು ಮಾಡಬೇಕು ಅದನ್ನೆಲ್ಲನೂ ಕೂಡ ಪೊಲೀಸರು ಮಾಡ್ತಾರೆ. ಆದರೆ ಒಂದು ದುರಂತ ಅಂತ್ಯ ಇದು ಆ ಬಾಲಕಿಯದ್ದು. ಏನೂ ತಪ್ಪು ಮಾಡದೇ ಪಾಪ ಅನ್ಯಾಯವಾಗಿ ಆಕೆ ಕೊಲೆಯಾಗಿ ಹೋದ್ಲು. ಇಂಥ ಪ್ರಕರಣಗಳಿಗೆ ಮೊದಲು ಕಡಿವಾಣ ಹಾಕಬೇಕು. ಮತ್ತು ಅವನು ಏನೇ ಆಗಿದ್ರೂ ಕೂಡ ಅವನಿಗೊಂದು ಕಠಿಣ ಶಿಕ್ಷೆ ಕೊಡಬೇಕು. ಅದೆಲ್ರಿಗೂ ಗೊತ್ತಾಗಬೇಕು ಜನರಿಗೆ ಏನು ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಪಾಪ ಅವ್ರ ಮನೆಯವರು ಏನೇನು ಕನವರಿಕೆಗಳನ್ನ ಇಟ್ಕೊಂಡು ಆಕೆಯನ್ನು ಬೆಳೆಸಿದ್ರು, ಓದಿಸಿದ್ರು. ಆಕೆನೂ ಕೂಡ ತುಂಬ ಬುದ್ಧಿವಂತೆ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ಲು. ಮುಂದೆ ಓದಿ ಏನೋ ದೊಡ್ಡ ಇದಾಗಬೇಕು, ಬೆಳಿಬೇಕು ಅಂತ ಇದ್ದ ಹುಡುಗಿಯನ್ನು ಕೇವಲ ಮದುವೆ ಮಾಡಿಕೊಡಲ್ಲ ಅಂತಲೂ ಹೇಳಿಲ್ಲ. ಅವರು 2 ವರ್ಷ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ಕಾನೂನಿನ ರೀತಿ ತಪ್ಪಾಗ್ತಿತ್ತು ಅವ್ರದ್ದು. 16 ವರ್ಷಕ್ಕೆ ಮದುವೆ ಮಾಡೋ ಹಂಗಿಲ್ಲ. ಅಷ್ಟಂದಿದ್ದಕ್ಕೇನೆ ಆಕೆಯನ್ನು ದರ ಅಂತ ಎಳ್ಕೊಂಡು ಹೋಗಿ ಕೊಲೆ ಮಾಡಿ ರುಂಡ ಕತ್ತರಿಸಿ ಎಲ್ಲ ಮಾಡ್ತಾನೆ ಅಂತಂದರೆ ಇದು ಮಾನಸಿಕ ಅಸ್ವಸ್ಥತೆಯ ಪರಾಕಾಷ್ಠೆ.